ಇದು ಫೋಟೋ ಅಲ್ಲ ವಿಡಿಯೋ ಮಣಪ್ಪ ನಿಂತ ನೋಡ್ದು ಎಲ್ಲಿ ಬೂಸ್ಕೊಂಡು ಕ್ಯಾಮ್ರಾ ಚಲೋ ಇದ್ರಿ ಕ್ಯಾಮ್ರಾ ಸರಿ ಇಲ್ಲ ಬಿಡ್ಲೆ ಸರಿ ಇಲ್ಲ ಬೇಡ ಬೇಡ ಎಲ್ಲ ಗದ್ಲು ಬರ್ಲಿ ಇನ್ನೊಂದು ಚೀಲ ಎಷ್ಟು ಚೀಲ ಬೇಕು ಅದು ತುಂಬ್ತಾ ಒಂದು ಚೀಲ ತುಂಬ್ತೀರಿಪ್ಪ. ಸೊ ಈಗ ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ ಮಣಪದ ತುಂಬೋದು ಇನ್ನು ಸುಮ್ಮನೆ ಇದ್ರ ಹಾಕ್ಬಿಡ ತಗೋ ಇದನ್ನ ಚೀಲ. ಸೊ ಎಲ್ಲರೂ ಇವ್ರ ಮಂದಿಗಳು ಫೋಟೋ ಹೊಡ್ಸ್ಕೊಳಕ್ಕೆ ಯಾರು ನಿಲ್ವಲ್ಕರೆ ಎಲ್ಲರೂ ಯಾವಾಗ ಆಯರ್ ಮಾಡಿ ಯಾವಾಗ ಊಟ ಕೊಗಿನೂ ಅಣ್ಣವ್ರಾಗ ಮಾಡದಾರ. ಸೊ ಎಲ್ಲರೂ ಆಯರ್ ಕೊಟ್ಕೊಟ್ಟ ಹೊಂಟಾರ. ನಮ್ಮ ಮಣಪ್ಪ ಅಂತೂ ಮಸ್ತ್ ರೆಡಿ ಆಗೈತೆ. ಮಣಪ್ಪ ಹಂಗೆ ಕೈ ಹಿಡ್ರಿ ಕೈ ಬಿಟ್ಟದ್ರ ಚಂದ ಕಾಣತ್ತ. ನಿನಗೆ ಜ್ಯೂಸ್ ತಂಬರ್ತಾನೆ ರೊಕ್ಕ ಕೊಡ. ಸೊ ಎಲ್ಲರೂ ಮಂದಿ ಜನ ಅನ್ನಕತ್ತಿಲ್ಲ. ಇಲ್ಲಿಕ್ಕಿ ಅಮ್ಮ ಮಾತು ಕುಂತ್ಬಿಟ್ಟಾಳೆ. ಮಾತಿನ ಮಲ್ಲಮ್ಮ ಈಗ ಊಟನೂ ಸ್ಟಾರ್ಟ್ ಆತಿಲ್ಲ. ಇಲ್ಲಿ ಊಟನೂ ಸ್ಟಾರ್ಟ್ ಆತ. ಇನ್ನೂ ಮಂದಿ ಬರಾರು ಮಂದಿ ಇನ್ನೂ ಬರಾಕತ್ತಾರ. ಹಾ ಮನು ಕುಡಿ. ಇಲ್ಲಿ ನೋಡಿ ಮನು. ಅಯ್ಯೋ ಇಲ್ಲಿ ನೋಡಿಲ್ಲ ಇಲ್ಲಿ ನೋಡ್ಲಿ ಏ ವಿನಾಯಕ ಇಲ್ಲಿ ನೋಡು. ಹಾಂ ಮಸ್ತ್ ಮಸ್ತ್ ಮಸ್ತ್. ಇಲ್ಲೆಲ್ಲ ನಮ್ಮ ಫ್ಯಾಮಿಲಿ ಊಟ ಮಾಡಾತ್ ನೋಡ್ರಿಪ್ಪ. ನಮ್ಮ ಕಾಲ ಕಾಣಿಸವಲ್ಲ. ನಮ್ಮ ಕಾಕಾರ ನೋಡಲ್ಲ ಹೆಂಗ್ ಮಾಡತ್ತ. ಅಲ್ಲಿ ನೋಡು ಬಡ ನಿಲ್ರಿ. ಹಾಂ ಹಾಂ ಜಾ ಬೋಡ ಮಸ್ತ್ ಬಂದು ಆಲ್ಮೋಸ್ಟ್ ಫಂಕ್ಷನ್ ಮುಗಿದಂಗೆ ಆಗಿಲ್ರಿ. ಟೈಮ್ ಎಷ್ಟಾಗೈತಪ್ಪ ಅಂತಂತಂದ್ರೆ 2:46 ಆತ. ಸೊ ಇಷ್ಟು ಜನ ಎಲ್ಲೇನು ಊಟ ಮಾಡಕತ್ತಾರ ನೋಡ್ಬೋದು. ಇಲ್ಲೇ ಊರಿಗೆ ಹೊಂಟಂತಾರ್ಗಿ ಹೊಳ್ಳೆ ಸೀರೆ ಅಂದ್ರೆ ರಿಟರ್ನ್ ಗಿಫ್ಟ್ ಕೊಟ್ಟ ಕಳ್ಸಾಕತ್ತಾರ. ಸೊ ಇಲ್ಲಿ ನಮ್ಮ ಅಮ್ಮಂದು ಊಟ ಆತ. ಹಾಂ ತೋರಿಸ್ತೀನಿ ಮಗನ್. ಏ ಇಲ್ಲಿ ನೋಡಪ್ಪಾಜಿ. ವಿನಾಯಕ್ ಇಲ್ಲಿ ನೋಡು. ವಾವ್ ಹಂಗೆ ಮಸ್ತಾಗೈತೆ. ನಮ್ಮ ಅತ್ತೆ ಕೊಡ್ಸ ಅಂತ್ರಿಪ್ಪ ಹಂಗೇನು. ಇಲ್ಲೊಬ್ರು ಕುಂತಾರಲ್ಲ ಇವ್ರು ಹೀರೋಯಿನ್ ಮಿಸ್ ಇಂಡಿಯಾ ಅವರು. ಇಲ್ಲಿ ಬಾಜು ಕುಂತಾರಲ್ಲ ಇವರು ಮಿಸ್ ಯೂನಿವರ್ಸ್ ಅವರು. ವಾ ಏ ಸಿಂಧು ಕ್ಯಾಮ್ರಾನ್ ಮಾಲಕತೆಗೆ ತಾಯಿ. ಸೊ ಈಗಿಲ್ಲೇ ರಿಟರ್ನ್ ಗಿಫ್ಟ್ ಕೊಟ್ಕೊಟ್ಟ ಕಳ್ಸಾಕತ್ತಾರ. ಅಲ್ಲೇ ನಿಂತತ್ಲ ಅಲ್ಲೇ ಅದೇ ನಮ್ಮ ಅಕ್ಕ ನಮ್ಮ ಮಾಮ ಅವರು ಇನ್ನೇನು ಆಗುವಾರದಾರ ಮದುವಿನ ಇನ್ನೊಂದು ಒಂದು ವರ್ಷ 1.5 ವರ್ಷದಾಗ ಅಂತಂದ್ರೆ. ಸೊ ಅವ್ರದ್ದು ಒಂದು ಲಾಗ್ ತೋರಿಸ್ತಾನೆ ಅದು ಮುಂದಿನ ಅಪ್ಕಮಿಂಗ್ ಡೇಸ್ ಒಳಗೆ. ಅವ್ರದ್ದು ಲಾಗ್ ಬರ್ತದೆ ಮದ್ವೆ ಲಾಗ್. ನಿಂತಾರಲ್ಲ ಯೆಲ್ಲೋ ಕಲರ್ ಚೂಡಿ. ಈ ಕಡೆ ನಮ್ಮ ಮಾಮ ನಿಂತಾನಲ್ಲ ನಮ್ಮ ಅತ್ತಿ ಮಗ ನಮ್ಮ ಅಕ್ಕ. ಅಲ್ಲಿ ನಮ್ಮ ತಂಗಿನ ಮಂಜು ಕೂಡ ನಿಂತಾರ. ಅಲ್ಲೇ ಹೋಗಿ ಕ್ಯಾಮರಿ ಕರ್ಕೊಂಡು ನಿಮ್ಮನ್ನು. ಸೊ ಇವರೀಪ ಇಲ್ಲಿ ನಿಂತಾರಲ್ಲ ಇದೇ ಜೋಡಿನ.
ಇವ್ರದ್ದು ಅಪ್ಕಮಿಂಗ್ ಡೇಸ್ ಒಳಗೆ ಇವ್ರದ್ದು ಮ್ಯಾರೇಜ್ ಲಾಗ್ ಬರ್ತೈತಿ. ಸ್ಟೇಟ್ಮೆಂಟ್ ಆಗಿರಿ. ಮನಪ್ಪ ಮಾತ್ರ ಗಿಚ್ ಆಗಿದ್ದ. ಸೊ ಹೆಂಗಿತ್ತು ನೋಡಿದ್ವಿ ಇವತ್ತಿನ ದಿನ. ಅರ್ಧ ಮರ ತೋರ್ಸಕ್ಕಂದ್ರೆ ಕ್ಯಾಮ್ರಾ ಈಗ ನಮ್ಮ ತಂಗಿ ಫೋನ್ ಕೊಟ್ಟಾಗೆಲ್ಲ ವ್ಲಾಗ್ ಮಾಡಕ್ಕೆ ಪ್ರಯತ್ನ ಪಟ್ಟಣ. ಇಲ್ಲಾಂದ್ರೆ ನಾನು ಜಾಸ್ತಿ ಏನ ನೀನು ಬಂದಿಯಲ್ಲ ಅದ ನೀನು ಬಂದಿ ಅವನು ಮಾಡಾವಂತಿಲ್ಲ ಅವನು ನಾನಪ್ಪ ಮಾಡ್ಬೇಕು. ಫ್ರೆಂಡ್ಸ, ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗತ್ತೆ ಅಂತೇಳಿ ಅಂದ್ಕೊಂಡನ್ರಿಪ್ಪ. ಸೊ ಅವತ್ತೇನಪ್ಪ ಅಂತಂದ್ರೆ ನನಗೇನು ಅವತ್ತೇನು ಅಂತ ನಮೂನಿ ಅವಸರ ಅಂತಂತೇನು ಅನ್ನಿಸ್ಲಿಲ್ಲ. ಕರೆ ಭಾಳ ಚಂದ ಇತ್ತು ಅವತ್ತಿನ ದಿವಸ. ಬಟ್ ನನಗೆ ಪ್ರತಿಯೊಂದು ಮೂಮೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಬಿಕಾಸ್ ನಂದು ಸ್ವಂತ ಫೋನ್ ಇತ್ತಪ್ಪ ಅಂದರೆ ಅದರಲ್ಲೇ ವ್ಲಾಗ್ ಮಾಡ್ಬೋದು. ಈಗ ಇನ್ನೊಬ್ರ ಕಡೆ ಇಸ್ಕೊಂಡು ಒಂದು ಸ್ವಲ್ಪ ಫೋನ್ ಕೊಡ್ರಿ ಅಂತಂತೇಳಿ ಫೋನ್ ಇಸ್ಕೊಂಡು ಅವ್ರ ಮೊಬೈಲೇ ವಿಡಿಯೋ ಶೂಟ್ ಮಾಡಿ ಆಮೇಲೆ ಅದನ್ನು ಬಿಡಿಸ್ಕೊಂಡು. ಸೊ ಇಟ್ ಈಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ಮೀ. ಅಂದ್ರೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಯಾಕಂದ್ರೆ ಅವ್ರ ಮೊಬೈಲ್ ಅವ್ರು ಏನೋ ಯೂಸ್ ಮಾಡ್ತಿರ್ತಾರೆ, ಅವ್ರದ್ದೊಂದೇನೋ ಪ್ರೈವಸಿ ಇರ್ತೈತಿ, ಪರ್ಸ್ನಲ್ ಇರ್ತೈತಿ. ಸೊ ಹಂಗಾಗಿ ನಾ ಯಾರ್ಯಾರು ಫೋನ್ ಇಸ್ಕೊಂಡಿದ್ದೆಪ್ಪ ಅಂದರೆ ಸಿಂಧೂನ್ ಇಸ್ಕೊಂಡಿದ್ದೆ, ನಮ್ಮ ತಮ್ಮ ಅಂತ ನಮ್ಮ ಅತ್ತಿದು ಇಸ್ಕೊಂಡಿದ್ದೆ. ಒಂದು ಸ್ವಲ್ಪ ಅವ್ರಿಗೆ ಭಾಳ ಕಾಟ ಕೊಟ್ಟು ಇಸ್ಕೊಂಡೆಲ್ಲ ನಿಮ್ಮ ಜೋಡಿ ಶೂಟ್ ಮಾಡಿ ಅವತ್ತಿನ ಮೂಮೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳುವಂಥ ಪ್ರಯತ್ನ ಪಟ್ಟಣಿ. ಸೊ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಂಡಾನೆ. ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಲಂಗೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಾಧ್ಯ ಆದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಾನಿ. ಇನ್ನೊಂದು ಸ್ವಲ್ಪ ಮೂಮೆಂಟ್ಗಳನ್ನ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಸೊ ಅದಕ್ಕಾಗಿ ಒಂದಿಷ್ಟು ಫೋಟೋಸ್ಗಳಿದ್ದು ಆ ಫೋಟೋಸ್ಗಳನ್ನ ಈ ವಿಡಿಯೋ ಜೋಡಿ ಆ್ಯಡ್ ಮಾಡಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಾನಿ. ಸೊ ಇಷ್ಟ ಮತ್ತು ಸಿಗ್ತಾನಂತ ಇನ್ನೊಂದು ಸೂಪರ್ ಡೂಪರ್ ಅದ ವ್ಲಾಗ್ನಾಗ. ಯಾವಾಗ ಮತ್ತು ನೆಕ್ಸ್ಟ್ ವ್ಲಾಗ್ ಹಾಕ್ತಾನೋ ಐ ಲಿಟ್ರಲಿ ಡೋಂಟ್ ನೋ. ನನಗೆ ಅದು ಗೊತ್ತಿಲ್ಲ ಮುಂದೆ ಯಾವಾಗ ವ್ಲಾಗ್ ಬರುತ್ತೆ ಅಂತಂತೇಳಿ. ಬಟ್ ಈಗ ಮಾತ್ರ ಸಣ್ಣ ಒಂದಿಷ್ಟು ವೀಡಿಯೋಗಳು ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾನಿ. ಪೂರ್ತಿ ಫಂಕ್ಷನ್ ಇದ್ದ ಭಾಳಷ್ಟು ವೀಡಿಯೋಗಳು ಅದು ಕರೆ. ಯಾಕಂದರೆ ನನಗೆ ಅವ್ರ ಮೊಬೈಲಿಂದ ಇಲ್ಲಿಗೆ ಅವ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳೋದು ಏನೈತಿಲ್ಲ, ನನ್ನ ಸ್ಟೋರೇಜ್ ಕಡಿಮೆ ಇರೋ ಸಂಬಂಧ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಸಣ್ಣ ವೀಡಿಯೋ ಮಾಡ್ಕೊಂಡು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಾನಿ. ಅರ್ಥ ಮಾಡ್ಕೋತೀರಂತ ಅಂದ್ಕೊಂಡಾನಿ. ಸೊ ಇವತ್ತಿನ ವ್ಲಾಗ್ ಹೆಂಗಿತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಕೇಳ್ತಾ. ಸೊ ಇದಾಗಿತ್ತು ನೋಡ್ರಿ ನಮ್ಮ ಅತ್ತಿ ಮಗನ ಉಪನಯನ ಕಾರ್ಯಕ್ರಮದ ಅಮೂಲ್ಯವಾದ ಕ್ಷಣಗಳು.